ನಮಸ್ಕಾರ. ಮೇ 8ರಂದು ನಡೆದ ಆರ್ಆರ್ಬಿ ಎನ್ಟಿಪಿಸಿ ಪರೀಕ್ಷೆ ಶಿಫ್ಟ್ಗಳನ್ನು ನೋಡಿ ಸ್ವಲ್ಪ ತಲೆ ಕೆಟ್ಟಿದ್ಯಾ? ಟೆನ್ಷನ್ ಬೇಡ. ಆ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ನಿಮ್ಮ ಕೊನೆ ಘಳಿಗೆ ರಿವಿಷನ್ಗೆ ಬೇಕಾದ ಒಂದು ಪಕ್ಕಾ ಸ್ಟ್ರಾಟಜಿಕ್ ರೋಡ್ ಮ್ಯಾಪ್ ಅನ್ನ ಈ ವಿಶ್ಲೇಷಣೆಯಲ್ಲಿ ನಾವು ರೆಡಿ ಮಾಡಿದೀವಿ. ಬನ್ನಿ ಶುರು ಮಾಡೋಣ. ನಮ್ಮ ಇವತ್ತಿನ ಅಜೆಂಡಾ ತುಂಬಾ ಸಿಂಪಲ್. ಮೊದಲು ಸ್ಟ್ರಾಟಜಿಕ್ ಪ್ರಯಾರಿಟಿ, ಆಮೇಲೆ ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್ ಜೊತೆಗೆ ಸೈನ್ಸ್, ಹಾಗೂ ಕೊನೆಯದಾಗಿ ಸ್ಟ್ಯಾಟಿಕ್ ಜಿಕೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಮೊದಲನೇ ಸೆಕ್ಷನ್ ಸ್ಟ್ರಾಟಜಿ, ದ ಪ್ರಿಯಾರಿಟಿ ಆರ್ಡರ್. ಎಕ್ಸಾಮ್ಗೆ ಸಮಯ ಕಮ್ಮಿ ಇದ್ದಾಗ ಏನನ್ನ ಮೊದಲು ಓದಬೇಕು ಅಂತ ಗೊತ್ತಿರೋದು ಅಕ್ಷರಶಃ ಒಂದು ಬ್ರಹ್ಮಾಸ್ತ್ರ ಇದ್ದ ಹಾಗೆ. ಇದೇ ನಿಮ್ಮ ರಿವಿಷನ್ಗೆ ಬೆಸ್ಟ್ ರಿಸಲ್ಟ್ಸ್ ಕೊಡೋದು. ಡೇಟಾ ಏನ್ ಹೇಳ್ತಿದ್ದೆ ಅಂತ ಒಮ್ಮೆ ಸರಿಯಾಗಿ ಗಮನಿಸಿ. ನಿಮ್ಮ ಫಸ್ಟ್ ಪ್ರಿಯಾರಿಟಿ ಖಂಡಿತವಾಗಿಯೂ ಹಿಸ್ಟ್ರಿ ಮತ್ತು ಪಾಲಿಟಿ ಆಗಿರಲೇಬೇಕು. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಿರೋದೇ ಇಲ್ಲಿಂದ. ಆಮೇಲೆ ಜಾಗ್ರಫಿ ಮತ್ತು ಎಕನಾಮಿಕ್ಸ್. ಫೈನಲ್ ಆಗಿ ಸೈನ್ಸ್ ಮತ್ತು ಸ್ಟ್ಯಾಟಿಕ್ ಜಿಕೆಗೆ ಟೈಮ್ ಕೊಡಿ. ಇದೇ ನಿಮ್ಮ ಸ್ಮಾರ್ಟ್ ರಿವಿಷನ್ ಪ್ಲಾನ್. ಎರಡನೇ ಸೆಕ್ಷನ್ ಪಾಲಿಟಿ, ಅಂದ್ರೆ ಸಂವಿಧಾನ ಮತ್ತು ಆಡಳಿತ. ಇಲ್ಲಿ ಎಕ್ಸಾಮಿನರ್ಸ್ ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳ ಮೇಲೆ ತುಂಬಾನೇ ಟಾರ್ಗೆಟ್ ಮಾಡಿದ್ದಾರೆ. ನೋಡಿ, ಇಲ್ಲಿ ನೀವು ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಬೇಕಾದ ಪಾಯಿಂಟ್ ಅಂದ್ರೆ ಪಾರ್ಟ್ 11 ಮತ್ತು ಪಾರ್ಟ್ 12ರ ನಡುವಿನ ವ್ಯತ್ಯಾಸ. ಪಾರ್ಟ್ 11 ಅಂದ್ರೆ ಆರ್ಟಿಕಲ್ 245 ರಿಂದ 263 ಶಾಸಕಾಂಗ ಮತ್ತು ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಹೇಳಿದ್ರೆ, ಪಾರ್ಟ್ 12 ಬಂದು ಫೈನಾನ್ಷಿಯಲ್ ರಿಲೇಷನ್ಸ್ ಅಂದ್ರೆ ಹಣಕಾಸಿನ ಸಂಬಂಧಗಳನ್ನ ಕವರ್ ಮಾಡುತ್ತೆ. ಇದನ್ನ ಮಾತ್ರ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದರ ಜೊತೆಗೆ ಕೆಲವು ನಿರ್ದಿಷ್ಟ ತಿದ್ದುಪಡಿಗಳು ನಿಮ್ಮ ಫಿಂಗರ್ ಟಿಪ್ಸ್ನಲ್ಲಿರಬೇಕು. ಆಂಗ್ಲೋ ಇಂಡಿಯನ್ ನಾಮನಿರ್ದೇಶನ ರದ್ದು ಮಾಡಿದ ಮತ್ತು SC/ST ಮೀಸಲಾತಿ ವಿಸ್ತರಿಸಿದ 104ನೇ ತಿದ್ದುಪಡಿ ಇರ್ಬೋದು, ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆಯ 10ನೇ ಶೆಡ್ಯೂಲ್ ಇರ್ಬೋದು, ಅಥವಾ ಪಂಚಾಯತ್ ರಾಜ್ ಬಗ್ಗೆ ಹೇಳುವ 11ನೇ ಶೆಡ್ಯೂಲ್ ಆಗಿರ್ಬೋದು. ಇವೆಲ್ಲ ಎಕ್ಸಾಮ್ ದೃಷ್ಟಿಯಿಂದ ಆಬ್ಸಲ್ಯೂಟ್ಲಿ ಕ್ರೂಷಿಯಲ್. ಮೂರನೇ ಸೆಕ್ಷನ್ ಹಿಸ್ಟ್ರಿ. ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಇತಿಹಾಸದವರೆಗೂ ಪ್ರಶ್ನೆಗಳು ತುಂಬಾನೇ ವೈಡ್ ಆಗಿ ಕವರ್ ಆಗಿವೆ. ಎಸ್ಪೆಷಲಿ ದೇವಸ್ಥಾನಗಳ ವಾಸ್ತುಶಿಲ್ಪ ಶೈಲಿಗಳ ಮೇಲಿನ ಪ್ರಶ್ನೆಗಳು. ನಾರ್ತ್ ಇಂಡಿಯಾದ ನಗರ ಶೈಲಿಗೂ ಸೌತ್ ಇಂಡಿಯಾದ ದ್ರಾವಿಡ ಶೈಲಿಗೂ ಇರೋ ಮೇಜರ್ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಉತ್ತರದಲ್ಲಿ ಶಿಖರ, ಆಮಲಕ, ಕಳಶಗಳಿದ್ರೆ ದಕ್ಷಿಣದಲ್ಲಿ ಬೃಹತ್ ಗೋಪುರಗಳಿರುತ್ತೆ. ಉದಾಹರಣೆಗೆ ದೇವಗಢದ ದಶಾವತಾರ ದೇವಾಲಯ ಪಕ್ಕಾ ನಗರ ಶೈಲಿಯಲ್ಲಿದೆ. ಅಲ್ಲಿ ದ್ರಾವಿಡ ಶೈಲಿ ಅಂತ ದೊಡ್ಡ ಗೋಪುರಗಳಿಲ್ಲ. ಇನ್ನು ಮಾಡರ್ನ್ ಹಿಸ್ಟ್ರಿಗೆ ಬಂದ್ರೆ ಈ ಡೈರೆಕ್ಟ್ ಕೋಟ್ಸ್ ತುಂಬಾ ರಿಪೀಟ್ ಆಗ್ತಿದೆ. 1856ರಲ್ಲಿ ಅವಧನ್ನ ವಶಪಡಿಸ್ಕೊಳ್ಳುವಾಗ ಲಾರ್ಡ್ ಡಾಲ್ಹೌಸಿ ಹೇಳಿದ ಆ ಫೇಮಸ್ ಡೈಲಾಗ್ ನೆನ್ಪಿದೆಯಾ? ಅವಧ್ ನಮ್ಮ ಬಾಯಿಗೆ ಬೀಳಲಿರುವ ಒಂದು ಚೆರ್ರಿ ಹಣ್ಣು. ಇಂಥ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ಸ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ 1907ರ ಸೂರತ್ ಸ್ಪ್ಲಿಟ್ ಅಥವಾ ಸೂರತ್ ಒಡಕಿಗೆ ಕಾರಣವಾದ ಆ ಐಡಿಯಾಲಜಿಕಲ್ ಕ್ಲಾಶ್. ಒಂದು ಕಡೆ ಪ್ರಾರ್ಥನೆ, ಮನವಿ ಅಂತಿದ್ದ ಗೋಖಲೆ, ಮೆಹತಾರಂಥ ಮಂದಗಾಮಿಗಳು, ಇನ್ನೊಂದು ಕಡೆ ಡೈರೆಕ್ಟ್ ಆಕ್ಷನ್, ಮಾಸ್ ಸ್ಟ್ರಗಲ್ ಅಂತಿದ್ದ ಲಾಲ್ ಬಾಲ್ ಪಾಲ್, ಅರವಿಂದೋ ಘೋಷ್ ಅವರಂಥ ತೀವ್ರಗಾಮಿಗಳು. ಈ ಕಾಂಟ್ರಾಸ್ಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾಲ್ಕನೇ ಸೆಕ್ಷನ್ ಜಾಗ್ರಫಿ, ನದಿಗಳು ಮತ್ತು ಕ್ಲೈಮೇಟ್. ಇದು ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು, ಆದರೆ ಪಕ್ಕಾ ಸ್ಕೋರಿಂಗ್ ಏರಿಯಾ. ನದಿಗಳು ಎಲ್ಲಿ ಹುಟ್ಟುತ್ತವೆ ಮತ್ತೆ ಅವುಗಳ ಟ್ರಿಬ್ಯೂಟರೀಸ್ ಅಂದ್ರೆ ಉಪನದಿಗಳು ಯಾವುವು ಅನ್ನೋದನ್ನ ಮ್ಯಾಪ್ ಇಟ್ಕೊಂಡೋದಿ. ಫಾರ್ ಎಕ್ಸಾಂಪಲ್, ಕೃಷ್ಣಾ ನದಿ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ, ಮತ್ತೆ ಭೀಮಾ, ತುಂಗಭದ್ರಾ, ಮೂಸಿ, ಕೊಯ್ನಾ ಇವೆಲ್ಲ ಅದರ ಪ್ರಮುಖ ಉಪನದಿಗಳು. ಇಷ್ಟು ಪಕ್ಕ ಇರಬೇಕು. ಆಮೇಲೆ ಈ ಕೊಪ್ಪೆನ್ ಕ್ಲೈಮೇಟ್ ಕ್ಲಾಸಿಫಿಕೇಶನ್, ಇದನ್ನ ನೋಡಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ. ಆದರೆ ಇದು ತುಂಬಾ ಸಿಂಪಲ್. ಬರೀ ಆ ಬೇಸಿಕ್ ಲೆಟರ್ಸ್ ನೆನ್ಪಿಟ್ಕೊಳ್ಳಿ ಸಾಕು. ಎ ಅಂದ್ರೆ ಟ್ರಾಪಿಕಲ್, ಬಿ ಅಂದ್ರೆ ಡ್ರೈ, ಇ ಅಂದ್ರೆ ತಂಡ್ರ. ಈ ಲೆಟರ್ಸ್ ಗೊತ್ತಿದ್ರ ಎಂಥ ಕಾಂಪ್ಲೆಕ್ಸ್ ಪ್ರಶ್ನೆಗಾದ್ರೂ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಐದನೇ ಸೆಕ್ಷನ್ ಎಕನಾಮಿಕ್ಸ್ ಮತ್ತು ಸೈನ್ಸ್ ಬೇಸಿಕ್ಸ್. ಬನ್ನಿ ಇಲ್ಲಿನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ಎಕನಾಮಿಕ್ಸಲ್ಲಿ 1991ರ LPG ಸುಧಾರಣೆಗಳು ಲಿಟ್ರಲಿ ಒಂದು ಗೇಮ್ ಚೇಂಜರ್. ಇಂಡಿಯಾ ಹೇಗೆ ಆ ಹಳೆ ಲೈಸೆನ್ಸ್ ರಾಜನ್ನ ಕೊನೆಗಾಣಿಸಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಕಡೆ ಹೆಜ್ಜೆ ಇಟ್ಟು ಅನ್ನೋದು ಎಕ್ಸಾಮ್ಗೆ ಸಖತ್ ಹಾಟ್ ಟಾಪಿಕ್ ಆಗಿದೆ. ಫಾರೆಕ್ಸ್ ರಿಸರ್ವ್ಸ್ ಬಗ್ಗೆನೂ ಓದ್ಕೊಳ್ಳಿ. ಇದರಲ್ಲಿ ಬರೋ 4 ಕಾಂಪೊನೆಂಟ್ಸ್ ಫಾರಿನ್ ಕರೆನ್ಸಿ ಅಸೆಟ್ಸ್, ಚಿನ್ನ, ರಿಸರ್ವ್ ಟ್ರಾಂಚ್ ಮತ್ತೆ ಎಕ್ಸ್ಕ್ಲೂಸಿವ್ ಆಗಿ ಪೇಪರ್ ಗೋಲ್ಡ್ ಅಂತ ಕರೆಯಲ್ಪಡುವ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಥವಾ SDR. ಇದನ್ನ ಕೇಳೋ ಚಾನ್ಸಸ್ ತುಂಬಾನೇ ಇದೆ. ಸೈನ್ಸ್ ಪಾರ್ಟಿಗೆ ಬಂದ್ರೆ ಇಲ್ಲಿ ಡೈರೆಕ್ಟ್ ಫ್ಯಾಕ್ಟ್ಸ್ ಅಷ್ಟೇ. ವಿಟಮಿನ್ ಬಿ ಕಾಂಪ್ಲೆಕ್ಸ್ನ ಸೈಂಟಿಫಿಕ್ ಹೆಸರುಗಳು: B1 ಅಂದ್ರೆ ಥಿಯಾಮೆನ್, B12 ಅಂದ್ರೆ ಸೈನೋಕೊಬಾಲಮೆನ್. ಹಾಗೆ ಪ್ಲಾಂಟ್ ಬಯಾಲಜಿಯಲ್ಲಿ ನೀರು ಸಪ್ಲೈ ಮಾಡೋದು ಝೈಲಮ್, ಫುಡ್ ಸಪ್ಲೈ ಮಾಡೋದು ಫ್ಲೋಯಮ್. ಇಷ್ಟು ಕ್ಲಾರಿಟಿ ಇದ್ರೆ ಸಾಕು. ಓಕೆ, ಫೈನಲ್ ಸೆಕ್ಷನ್ ಸ್ಟ್ಯಾಟಿಕ್ ಜಿಕೆ ಮತ್ತು ಸೆನ್ಸಸ್ ಡೇಟಾ. ಇದು ನಮ್ಮ ಫೈನಲ್ ಪುಷ್.
2011ರ ಸೆನ್ಸಸ್ ನಂಬರ್ಸ್ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿರಬೇಕು. ಭಾರತದ ಲಿಂಗಾನುಪಾತ ಎಷ್ಟು? 1,000 ಪುರುಷರಿಗೆ 943 ಮಹಿಳೆಯರು. ಹೈಯೆಸ್ಟ್ ಕೇರಳ 1084 ಆದರೆ ಲೋಯೆಸ್ಟ್ ಹರಿಯಾಣ 879. ಜಸ್ಟ್ ಲೈಕ್ ದ್ಯಾಟ್ ನಂಬರ್ಸ್ ನೆನ್ಪಿರ್ಬೇಕು. ಹಾಗೇನೆ ಲಿಟ್ರಸಿ ರೇಟ್ ಅಥವಾ ಸಾಕ್ಷರತಾ ಪ್ರಮಾಣ. ನಮ್ಮ ನ್ಯಾಷನಲ್ ಆವರೇಜ್ 74.04%. ಇಲ್ಲೂ ಅಷ್ಟೇ 94% ಜೊತೆ ಕೇರಳ ಟಾಪ್ನಲ್ಲಿದ್ರೆ 61.46% ಜೊತೆ ಬಿಹಾರ್ ಲೋಯೆಸ್ಟ್ನಲ್ಲಿದೆ. ಈ ಡೇಟಾ ಪಾಯಿಂಟ್ಸ್ ಪದೇ ಪದೇ ರಿಪೀಟ್ ಆಗ್ತಿದೆ. ಒಂದು ಚಿಕ್ಕ ರಿಮೈಂಡರ್, ಸ್ಟೇಟ್ಸ್ ಜೊತೆ ಯೂನಿಯನ್ ಟೆರಿಟರೀಸ್ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಇಗ್ನೋರ್ ಮಾಡಬೇಡಿ. ಅತಿ ಕಡಿಮೆ ಜನಸಾಂದ್ರತೆ ಇರೋದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮತ್ತು ಹೈಯೆಸ್ಟ್ ಲಿಟ್ರಸಿ ಇರೋದು ಲಕ್ಷದ್ವೀಪದಲ್ಲಿ. ಈ ಫ್ಯಾಕ್ಟ್ಸ್ ಖಂಡಿತ ನಿಮ್ಮ ಸ್ಕೋರ್ನ ಬೂಸ್ಟ್ ಮಾಡುತ್ತೆ. ಸೊ ಎಕ್ಸಾಮ್ ಪ್ಯಾಟರ್ನ್ ಏನು ಅಂತ ನಾವೀಗ ಸಂಪೂರ್ಣವಾಗಿ ಡಿಕೋಡ್ ಮಾಡಿದ್ವಿ. ಆದರೆ ಈಗ ನಿಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಏನು ಗೊತ್ತಾ? ಉಳಿದಿರೋ ಈ ಸ್ವಲ್ಪ ಸಮಯದಲ್ಲೇ ಈ ಸ್ಟ್ರಾಟಜಿಕ್ ಟ್ರಿಯಾಜನ್ನು ಬಳಸಿ ಹಿಸ್ಟ್ರಿ ಮತ್ತು ಪಾಲಿಟಿಗೆ ಮ್ಯಾಕ್ಸಿಮಮ್ ಫೋಕಸ್ ಕೊಟ್ಟು ನೀವು ಎಕ್ಸಾಮ್ ಬರೆಯಕ್ಕೆ ರೆಡಿ ಇದ್ರಾ? ಸ್ಮಾರ್ಟಾಗಿ ರಿವಿಷನ್ ಮಾಡಿ ನಿಮ್ಮ ಬೆಸ್ಟ್ ಕೊಟ್ಟು ಬನ್ನಿ. ಆಲ್ ದಿ ಬೆಸ್ಟ್. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.